ಯಾರೇ ಬರಲಿ ಏನೇ ಬರಲಿ ನೌಕರರ ಒಗ್ಗಟ್ಟು ಕಾರ್ಮಿಕರ ಒಗ್ಗಟ್ಟು ತೊಲಗಲಿ ಖಾಸಗೀಕರಣ ತೊಲಗಲಿ ಟಾಟಾ ಅವರಿಗೆ ಪ್ಯಾರಲಲ್ ಲೈಸೆನ್ಸ್ ನೀಡದಿರಲಿ ಪ್ಯಾರಲಲ್ ಲೈಸೆನ್ಸ್ ನೀಡದಿರಲಿ ಸಾರ್ವಜನಿಕ ಉದ್ಯಮವನ್ನು ಉಳಿಸಿರಿ ಉಳಿಸಿರಿ ಸಾರ್ವಜನಿಕ ಉದ್ಯಮವನ್ನು ಎಲ್ರಿಗೂ ನಮಸ್ಕಾರ. ನಾನು ಶಿವಣ್ಣ, ಹೊಸಕೋಟೆ ಕೇಂದ್ರಕಾರಿ ಸದಸ್ಯ, ಹೊಸಕೋಟೆ ಮಾತಾಡ್ತಿರೋದು. ನಾವು ಖಾಸಗೀಕರಣ ವಿರುದ್ಧವಾಗಿ ಒಂದು 4 ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಏನಂತ ಅಂದರೆ, ಈ ಖಾಸಗೀಕರಣ ಆಗಿರೋದ್ರಿಂದ ಈ ಜನಗಳಿಗೆ, ರೈತರುಗಳಿಗೆ ಮತ್ತು ಬಡ ಕುಟುಂಬಗಳಿಗೆ ತೊಂದರೆ ಆಗ್ತಿದೆ. ಯಾವುದೇ ರೀತಿ ತೊಂದರೆ ಆಗ್ತದೆ ಅಂತ ಹೇಳ್ತಾ ಹೋದರೆ, ಒಂದು ಗೃಹ ಜ್ಯೋತಿ, ಗಂಗ ಕಲ್ಯಾಣ, ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ ಮತ್ತು ಎಲ್ಲ ಸೌಲಭ್ಯಗಳು ನಮ್ಮ ನೌಕರರು ಅಭದ್ರತೆ ಉಂಟಾಗ್ತದೆ. ನೌಕರರಿಗೆ ಸೇಫ್ಟಿ ಇರೋದಿಲ್ಲ. ಅವರು ಏನಂತ ಅಂದರೆ, ನಮ್ಮ ಒಂಥರ ಸೆಕ್ಯೂರಿಟಿ ರೀತಿ ನೋಡ್ಕೊಂಡು ಕೆಲಸ ಮಾಡಿಸ್ತಾರೆ. ಎಲ್ಲ ಪವರ್ ಅವರೇ ಎತ್ಕೊಳ್ತಾರೆ. ನಮ್ಗೇನು ಮಾಡ್ತಾರೆ ಅಂತ ಅಂದರೆ, ಫುಲ್ಲು ಸುಮ್ಮನೆ ಕೂತ್ಕೊಂಡು ಹೋಗಿ ಸಂಬಳ ಕೊಡೋ ರೀತಿ ಮಾಡ್ಕೊಳ್ತಾರೆ. ಹಂಗಾಗಿ ನಾವು ವಿರೋಧ ಮಾಡ್ತಾ ಇದ್ದೀವಿ, ಈ ಕಂಪ್ನಿನ ಪ್ರೈವೇಟೈಸೇಷನ್ ಬೇಡ ಅಂತ ಹೇಳಿ. ಹಾಗೂ ಇನ್ನೊಂದೇನಪ್ಪ ಅಂತ ಅಂದರೆ, ನಮ್ಮ ಹೊಸಕೋಟೆಯಲ್ಲಿ ಶರತ್ ಬಚ್ಚೇಗೌಡರು ಸರ್ ಅವರು 100 ಕೋಟಿ ವೆಚ್ಚದಲ್ಲಿ ಕೇಬಲ್ಗಳನ್ನು ಅಳವಡಿಸಿ ಜನಗಳಿಗೆ ಒಳ್ಳೆ ರೀತಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅದೆಲ್ಲ ಕೂಡ ಅವ್ರಿಗೆ ಅನುಕೂಲ ಆಗ್ತದೆ. ಅವೆಲ್ಲ ಬೇಡ. ಅದೇ ರೀತಿ ನಮ್ಮ ಗೌರ್ಮೆಂಟ್ ಅಡಿಯಲ್ಲೇ ಇದ್ದರೆ ಏನಾಗ್ತದೆ ಅಂತಂದರೆ, ನಾವು ಗೌರ್ಮೆಂಟ್ ಅಡಿಯಲ್ಲೇ ಇದ್ದಾಗ ನಮ್ಗೆ ಇವೆಲ್ಲ ಅನುಕೂಲಗಳು ನಾವೇ ಮಾಡಿಕೊಟ್ಟು ಒಳ್ಳೆ ಸರ್ವಿಸ್ ಕೊಡ್ಬೋದು ಅಂತ ಹೇಳ್ತೀನಿ ಸರ್. ಏನಾಗ್ತದೆ ಇನ್ನೊಂದು ಅಂದರೆ, ಸ್ಥಳೀಯರಿಗೆ ಉದ್ಯೋಗ ಕಡಿಮೆ ಆಗ್ತದೆ. ಬೇರೆ ರಾಜ್ಯದವರು ಬಂದು ಕೆಲಸ ಮಾಡಲು ಅನುಕೂಲ ಆಗ್ತದೆ ಅವ್ರಿಗೆ. ಹಂಗಾಗಿ ನಮ್ಮ ಬಡ ಕುಟುಂಬದವರು, ಎಲ್ಲ ವರ್ಗದವರಿಗೆ, ಒಳ್ಳೆ ಸ್ಥಳೀಯವ್ರಿಗೆ ಮತ್ತು ಎಲ್ಲರಿಗೂ ಕೆಲಸ ಸಿಗಬೇಕು ಅಂತ ನಾನು ಅನ್ಕೊತೀನಿ. ಈ ಖಾಸಗೀಕರಣ ಮಾಡೋದ್ರಿಂದ ಎಲ್ಲರಿಗೂ ತೊಂದರೆ ಆಗ್ತದೆ. ಹಂಗಾಗಿ ಇದು ಕೂಡಲೇ ಇದನ್ನು ಕೈ ಬಿಡಬೇಕಾಗಿ ನಾವು ಎಲ್ಲ ಕೇಳ್ಕೊಳ್ತಾ ಇದ್ದೀವಿ. ಹಾಗೂ ಇದ್ರ ಬಗ್ಗೆ ನಾವು ಎಲ್ಲ ರೋಡಿಗೆಳೆದು ನಾವು ಉಗ್ರ ಹೋರಾಟ ಮಾಡಲು ನಮ್ಮ ನೌಕರರಲ್ಲಿ ನಾವು ಕೂಡಲೇ ಕರೆ ಕೊಟ್ಟಾಗ ಬಂದು ಉಗ್ರ ಓಡಾಡಿ ಮತ್ತು ಬೀದಿಗಳಲ್ಲಿ ನಿಲ್ತಬೇಕಾದ್ರೆ ಓಡಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಮಸ್ಕಾರ. ಈ ವಿಭಾಗದ ಕಚೇರಿಯಲ್ಲಿ ವಿದ್ಯುತ್ ಖಾಸಗೀಕರಣ ವಿರುದ್ಧ ನಾವು ಒಂದು ಮುಷ್ಕರದ ಮಾಡುವ ಸಭೆಯನ್ನು ಇಟ್ಕೊಂಡಿದ್ವಿ. ಈ ಸಭೆಯಲ್ಲಿ ನಮ್ಮ ಎಲ್ಲ ನೌಕರರು, ಎಲ್ಲ ಅಧಿಕಾರಿಗಳು ಹಾಜರಾಗಿರ್ತಾರೆ. ನಾನು ನಮ್ಮ ಒಂದು ಘನ ಸರ್ಕಾರದಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ, ಇಷ್ಟು ನೂರಾರು ವರ್ಷಗಳಿಂದ ಸರ್ಕಾರದ ಸ್ವಾಮ್ಯದಲ್ಲಿ ಇದ್ದಂಥ ನಮ್ಮ ಬೆವಿಕಮ್ ಇರ್ಬೋದು, ಇತರೆ 4 ಕಂಪ್ನಿಗಳು ಸೇರಿ ನಾವು ಉತ್ತಮವಾಗಿ ಕೆಲಸ ನಿರ್ವಹಿಸ್ಕೊಂಡು ಬಂದಿದ್ದೀವಿ. ಹಗಲು ರಾತ್ರಿ ಎನ್ನದೆ ಪ್ರಾಣವನ್ನ ಕೊಟ್ಟು ಈ ಸಂಸ್ಥೆ ನಾವು ಅನೇಕ ನೌಕರರ ಪ್ರಾಣ ತ್ಯಾಗ ಮಾಡಿ ಈ ಸಂಸ್ಥೆಯನ್ನು ಕಟ್ಕೊಂಡು ಬಂದಿದ್ದೀವಿ. ಈ ಸಂಸ್ಥೆ ಯಾವತ್ತಿದ್ರೂ ಸಹ ನಾವು ಸರ್ಕಾರಿ ಸ್ವಾಮ್ಯದಲ್ಲಿರಬೇಕು. ಯಾಕೆ ಅಂತಂದ್ರೆ, ಈ ಒಂದು ಸಂಸ್ಥೆ ಎಸೆನ್ಷಿಯಲ್ ಡಿಪಾರ್ಟ್ಮೆಂಟ್ ಅಂದ್ರೆ ನಾವು 24/7 ಕೆಲಸ ಮಾಡ್ತಾ ಇದ್ದೀವಿ. ಯಾವ ಸಮಯದಲ್ಲೂ ಸಹ ಏನಾದರೂ ಆದ್ರೂ ಸಹ ನಾವು ಹೋಗಿ ಅಟೆಂಡ್ ಮಾಡಿ ಗ್ರಾಹಕರು ಕೊಡ್ತಾ ಇದ್ದೀವಿ. ಈ ಒಂದು ಸಂಸ್ಥೆ ಇರೋದ್ರಿಂದ ನಾವು ಗ್ರಾಹಕರಿಗೆ ಉತ್ತಮವಾದ ಅಡಚಣೆ ರಹಿತ ಕರೆಂಟ್ ಅನ್ನು ನೀಡುತ್ತಿದ್ದೀವಿ. ಹಾಗಾಗಿ ಈ ಒಂದು ನಮ್ಮ ಎಲ್ಲ ಕಂಪ್ನಿಗಳು ಖಾಸಗಿ ತೆಕ್ಕೆಗೆ ಹೋಗದೆ ನಮ್ಮ ಸರ್ಕಾರದ ಅಧೀನದಲ್ಲಿ ಇತ್ತು ಅಂತಂದ್ರೆ, ನಾವು ಗ್ರಾಹಕರಿಗೆ ಅನೇಕ ಸ್ಕೀಮ್ಗಳಿದೆ, ಫ್ರೀ ಸ್ಕೀಮ್ಗಳಿದೆ. ಗೃಹ ಜ್ಯೋತಿ ಇರ್ಬೋದು, ಕುಟೀರ ಜ್ಯೋತಿ ಇರ್ಬೋದು, ಎಲ್ಲ ಜ್ಯೋತಿಗಳನ್ನು ಜೊತೆಗೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ಗಳನ್ನ, ಟ್ರಾನ್ಸ್ಫಾರ್ಮರ್ಗಳನ್ನ ಘನ ಸರ್ಕಾರದಿಂದ ಉಚಿತವಾಗಿ ಗಂಗಾ ಕಲ್ಯಾಣ ಒಂದು ಯೋಜನೆ ಅಡಿಯಲ್ಲಿ ನೀಡ್ತಾ ಇದ್ದೀವಿ. ಮತ್ತು ಇತರೆ IP ಸೆಟ್ಗಳಿಗೆ, ನೀರಾವರಿ ಪಂಪ್ ಸೆಟ್ಗಳಿಗೆ ನಾವು ಉಚಿತವಾದ 10 HP ವರೆಗೂ ಉಚಿತ ಕರೆಂಟ್ ಕೊಡ್ತಾ ಇದ್ದೀವಿ. ಈ ಎಲ್ಲಾ ಸವಲತ್ತುಗಳು ಮುಂದುವರಿಬೇಕಂತಂದ್ರೆ ನಮ್ಮ ಒಂದು ಕಂಪನಿಯು ಸಹ ಗೌರ್ಮೆಂಟ್ ಸೆಕ್ಟರ್ ಅಲ್ಲೇ ಇರಬೇಕು. ಹಾಗಾಗಿ ಟಾಟಾ ಕಂಪ್ನಿಗೆ ಪ್ಯಾರಲೈಸಿಸ್ಗೆ ಬಂದಿರುವಂತ ಟಾಟಾ ಕಂಪ್ನಿಗೆ ನಮ್ಮ ಕೊಡಬಾರ್ದು ಅಂತ ಹೇಳಿ ನಮ್ಮ ನೌಕರ ಸಂಘದ ವತಿಯಿಂದ, ಹಾಗೂ ನಾನು ಒಬ್ಬ ಮುಗ್ಬಾಳ ಶಾಖೆಯ ಶಾಖಾಧಿಕಾರಿಯಾಗಿ ನೌಕರರ ಪರವಾಗಿ ಮತ್ತು ನಾನು ಕೂಡ ನೌಕರ ಸಂಘದ ಸ್ಥಳೀಯ ಸಮಿತಿ ಸದಸ್ಯನಾಗಿರೋದ್ರಿಂದ ಬಹಳ ದುಃಖದಿಂದ ಹೇಳ್ಬೇಕಂತಂದ್ರೆ, ಈ ಒಂದು ನಮ್ಮ ನೌಕರರು ಅನೇಕ ರೀತಿಯಲ್ಲಿ ಕಮಿಟ್ಮೆಂಟ್ ಆಗಿದ್ದಾರೆ. ಈ ಸಂಸ್ಥೆಯನ್ನ ನಂಬಿ ತನ್ನ ಕುಟುಂಬವನ್ನ ಕಟ್ಕೊಂಡಿದ್ದಾರೆ. ಆ ಕುಟುಂಬವನ್ನ ಜೀವನ ಮಾಡಬೇಕು ಅಂದ್ರೆ ಈ ಸೋಮದಲ್ಲಿದ್ರೆ ಮಾಡಕ್ಕಾಗತ್ತೆ. ಈಗ ನಮ್ಮ ಖಾಸಗಿ ಕಂಪನಿ ಏನಾದ್ರೂ ಬಂದ್ರೆ ನಮ್ಗೆ ಆಗುವಂತ ಪರಿಣಾಮಗಳು ಏನಂತಂದ್ರೆ, ಒಂದು ಉದ್ಯೋಗ ಅಭದ್ರತೆ ಉಂಟಾಗುತ್ತೆ. ತದನಂತರ ಮೀಸಲಾತಿ ಏನಿತ್ತು, ಈಗ ನೆಕ್ಸ್ಟ್ ಬರುವಂತ ಪ್ರೈವೇಟ್ ಬಂದಾಗ ಯಾರು ಎಷ್ಟು ಮಾರ್ಕ್ಸು ಒಳ್ಳೆ ಕುಟುಂಬದವನಿಗೆ ಸಿಗುತ್ತೆ ಹೊರತು ಕಟ್ಟೆ ಕಡೆಯ ವ್ಯಕ್ತಿಗೆ ಸಿಗೋದಿಲ್ಲ.
ಹಾಗಾಗಿ ನಮ್ಗೆ ಅದು ಒಂದು ಕೂಡ ಪರಿಣಾಮ ಬೀಳ್ತದೆ. ಜೊತೆಗೆ ಈಗ ನಮ್ಮ ಸ್ಥಳೀಯರಿಗೆ ಏನು ನೌಕರಿ ಸಿಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ, ಅದನ್ನ ತಪ್ಪು ಬೇರೆ ರಾಜ್ಯದ ನೌಕರಿಗೆ ಕೆಲಸ ಸಿಗ್ತದೆ. ಹಾಗಾಗಿ ನಾವು ಏನ್ ಮಾಡ್ಬೇಕಂತಂದ್ರೆ, ನಾವು ಯಾವ ಮಟ್ಟದಲ್ಲಿ ಇರ್ತೀವಿ ಪ್ರೈವೇಟ್ ಬಂದ್ರೆ ಸೆಕ್ಯೂರಿಟಿ ಗಾರ್ಡ್ ಲೆಕ್ಕದಲ್ಲಿ ನಾವು ಕೆಲಸ ಮಾಡ್ಬೇಕಾಗ್ತದೆ. ನಮ್ಗೆ ಒಳ್ಳೆ ಉನ್ನತ ಹುದ್ದೆಗಳಾದಂತ A, B, C ಗ್ರೂಪ್ ನ ಹುದ್ದೆಗಳನ್ನ ಅವರು ಆವರಿಸ್ಕೊಂಡು ಡಿ ಗ್ರೂಪ್ ಅಲ್ಲಿ ಬರುವಂತಹ ಒಂದು ಹುದ್ದೆಗಳನ್ನು ಮಾತ್ರ ನಮಗೆ ಕೊಡ್ತಾರೆ. ಹಾಗಾಗಿ ನಾವು ಆ ಪ್ರೈವೇಟ್ ಕಂಪ್ನಿ ಬರಬಾರದು ಅಂತ ಹೇಳಿ ನಾವು ಇವತ್ತಿಂದ ಎಲ್ಲ ನಾವು ಅನೇಕ ವರ್ಷಗಳಿಂದ ಪ್ರಾಮಾಣಿಕವಾಗಿ 24/7 ನಾವು ಡ್ಯೂಟಿಯನ್ನ ಮಾಡ್ಕೊಂಡು ಬಂದಿದ್ದೀವಿ, ಕೆಲಸ ನಿರ್ವಹಿಸಿದೀವಿ. ಇನ್ನು ಮುಂದೆ ಸಹ ನಾವು ಇದೇ ತರ ಕಾರ್ಯನಿರ್ವಹಿಸಿ ನಾವು ಈ ಸರ್ಕಾರದ ಮಟ್ಟಿಗೆ ತಲುಪೋವರೆಗೂ ಸಹ ನಾವು ಹೋರಾಟವನ್ನ ಮಾಡಿ ನಾವು ಇದನ್ನ ನಾವು ಗೌರ್ಮೆಂಟ್ ಸೆಕ್ಟರ್ ಉಳಿಸ್ಕೊಳ್ಳೋಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳಿ ಈ ಒಂದು ನಮ್ಮ ಮಾನ್ಯ KPTCL ಯೂನಿಯನ್ನ ಕೇಂದ್ರ ಸಮಿತಿ ಸದಸ್ಯರಾದ ನಮ್ಮ ಶಿವಣ್ಣರ ಅಧ್ಯಕ್ಷತೆಯಲ್ಲಿ ಇವತ್ತೇನು ನಮ್ಮ ಪತ್ರಿಕಾಗೋಷ್ಠಿ ಕರೆದಿತ್ತು, ಅಧ್ಯಕ್ಷರಲ್ಲಿ ನಾನು ಈ ಒಬ್ಬ ಸದಸ್ಯನಾಗಿ, ನೌಕರ ಸಂಘದ ಸದಸ್ಯನಾಗಿ ಹಾಗೂ ಒಂದು ಮುಬ್ಬಳ ಶಾಖೆಯ ಶಾಖಾಧಿಕಾರಿಯಾಗಿ ನಾನು ಕೇಳ್ಕೊಳ್ತೀನಿ. ನಿಂಗೇಗೌಡ TM, ಸಹಾಯಕ ಇಂಜಿನಿಯರ್, ಮುಬ್ಬಳ ಶಾಖೆ.